ನಾರಾಯಣದಾಗಿರ್ಬೋದು, ಅವ್ರ ತಂಗಿ ಯಮುನಾದಾಗಿರ್ಬೋದು, ಇವೆಲ್ಲವೂ ಯಾವ ರೀತಿಯಾಗಿ ಮುಚ್ಚಾಕಿದ್ರು ಹಂಗೆ ಯಾಕೆ ಮುಚ್ಚಾಕಿರಬಾರ್ದು, ಮುಚ್ಚಾಕಬಾರ್ದು ಅನ್ನೋದು ಈಗ ತಳಮಳ ಸ್ಟಾರ್ಟ್ ಆಗ್ಯದ ಪ್ರತಿಯೊಬ್ಬರಲ್ಲಿ. ಹೀಗಾಗಿ ಈ ತನಿಖೆಗಳು ಇನ್ನೇನು ಹಾಗೆ ಅವು ತಪ್ಪಿತಸ್ಥರು ಹೇಳ್ತಾರೆ ಶಿಕ್ಷೆ ಆಗಬೇಕು ಅನ್ನೋದನ್ನು SIT ಮೂಲಕ ಮಾಡಿಸ್ರಿ ಅಂತೇಳಿ ಅವ್ರು ಒತ್ತಡ ತರ್ತಾ ಇದ್ದಾರೆ. SIT ಕೇವಲ ಮೂಳೆಗಳನ್ನ ಹಿಡಿದು ಅವು ಯಾರು ಏನು ಪುರುಷರನ್ನು ತಿಳಿದು ಅವ್ರು ಏನು ಹೇಳ್ತಾರೆ ನಾವು ಎಸ್ ಅನ್ನುವಂಥ ಅಷ್ಟಾಗಬಾರ್ದು. ಇದನ್ನು ಮಾಡಿಸಿದವರು ಸಿದ್ಧಿಸಿದವರು ಯಾರು, ಅದರಲ್ಲೂ ಉಗ್ರಪ್ಪರ ವರದಿ ಅನುಷ್ಠಾನಗೊಳಿಸಿ ಅದರ ಪ್ರಕಾರ ತಪ್ಪಿತಸ್ಥರು ಶಿಕ್ಷೆ ಆಗಬೇಕು ಅನ್ನೋದು ಒಕ್ಕೊರಲಿನ ಧ್ವನಿ. ಈ ಧ್ವನಿಗೆ ಸರ್ಕಾರ ಎಷ್ಟು ಸ್ಪಂದಿಸ್ತದ, ಸ್ಪಂದಿಸ್ತದೆ ಅಂತ ಅನ್ನಿಸ್ತದೆ. ಯಾಕಂದ್ರೆ ಅವರು ನಮ್ಮ ಏನಪ್ಪ ಅಂದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯರ ಮನಸ್ಸಲ್ಲಿ ಇದರ ಬಗ್ಗೆ ತನಿಖೆ ಮಾಡಿಸಬೇಕು ಅನ್ನೋದು ಇತ್ತು ಅಂತೇಳಿ ಅಲ್ಲಿ ಹೋದಂಥ ಹೋರಾಟಗಾರ್ತಿಯರ ಅಭಿಪ್ರಾಯ. ಇನ್ನು ಎಷ್ಟು ಮಟ್ಟಿಗೆ ವಾಸ್ತವ ಬರ್ತದೆ, ಎಷ್ಟು ಮಂದಿ ಇದ್ರಾಗ ಶಿಕ್ಷೆ ಅನುಭವಿಸ್ತಾರೆ, ಅದು ಹೆಗ್ಗಡೆ ಅವ್ರಿಗೆ ಎನ್ಕ್ವೈರಿ ಆಗ್ತದನ, ಎಂದು ಆಗ್ತದೆ, ಆಗೋದಾದ್ರೆ ಇದು ಆಗೋದಿಲ್ಲ, ಆಗಲಾರ್ದಿತ್ತಂದ್ರೆ ಏನು ಅನ್ನೋದು ಈಗ ಸ್ಪಷ್ಟ ಆಗಬೇಕಾಗಿತ್ತು. ಅದನ್ನು ಸಿದ್ದರಾಮಯ್ಯನವರು ವ್ಯಕ್ತಪಡಿಸ್ಬೋದು ಅಂತ ಹೇಳ್ತಾ, ಅದಕ್ಕೆ ನಮ್ಮ ಹೆಣ್ಣು ಮಕ್ಕಳಿಗೆ ಒಂದು ವಿಶ್ವಾಸ ಸಿದ್ದರಾಮಯ್ಯರ ಮೇಲೆ, ಮಹಿಳಾ ಆಯೋಗದವ್ರಿಗೆ ದಯವಿಟ್ಟು ಆ ವಿಶ್ವಾಸವನ್ನು ನಮ್ಮ ಸಿದ್ದರಾಮಯ್ಯ ಉಳಿಸ್ಕೊಳ್ಳಿ. ಅದೇ ಕಾಲಕ್ಕೆ ತಪ್ಪಿತಸ್ಥರು ಹುಡುಕುವಂಥ ಕೆಲಸವನ್ನು ಇನ್ನೂ ಶೀಘ್ರ ಮಾಡಿ ಅಂತ ಹೇಳ್ತಾ, ಇದು ನಿಮ್ಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡಿ. S60 ನ್ಯೂಸ್ ಅರ್ಥ ಸೀತಾರಾಮ್ ಸತ್ಯಕ್ಕೆ ವಂದನೆಗಳು.